ಓಂ ಶಾಂತಿ. ಇಂದಿನ ದಿನಾಂಕ 12/1/2025. ಪ್ರಾರ್ಥ ಮುರುಳಿ. ಅವ್ಯಕ್ತ ಪಾಪ್ತಾದ ರಿವೈಸ್ 15/11/2003. ಮಧುಬನ. ಮನಸ್ಸನ್ನು ಏಕಾಗ್ರ ಮಾಡಿ ಏಕಾಗ್ರತೆಯ ಶಕ್ತಿಯ ಮೂಲಕ ಫರಿಷ್ಠಾ ಸ್ಥಿತಿಯ ಅನುಭವ ಮಾಡಿ. ಇಂದು ಸರ್ವ ಖಜಾನೆಗಳ ಮಾಲೀಕ ತನ್ನ 4 ಕಡೆಯ ಸಂಪನ್ನ ಮಕ್ಕಳನ್ನು ನೋಡುತ್ತಿದ್ದಾರೆ. ಪ್ರತಿಯೊಂದು ಮಗುವನ್ನು ಸರ್ವ ಖಜಾನೆಗಳ ಮಾಲೀಕನನ್ನಾಗಿ ಮಾಡಿದ್ದಾರೆ. ಎಲ್ಲರಿಗೂ ಇಂತಹ ಖಜಾನೆಯು ಸಿಕ್ಕಿದೆ ಅಂದಾಗ ಇದನ್ನು ಮತ್ಯಾರೂ ಕೊಡಲು ಸಾಧ್ಯವಿಲ್ಲ. ಆದ್ದರಿಂದ ಪ್ರತಿಯೊಬ್ಬರೂ ಸ್ವಯಂವನ್ನು ಖಜಾನೆಗಳಿಂದ ಸಂಪನ್ನತೆಯ ಅನುಭವವನ್ನು ಮಾಡುತ್ತೀರಾ. ಎಲ್ಲದಕ್ಕಿಂತಲೂ ಶ್ರೇಷ್ಠ ಖಜಾನೆಯಾಗಿದೆ ಜ್ಞಾನದ ಖಜಾನೆ, ಶಕ್ತಿಗಳ ಖಜಾನೆ, ಗುಣಗಳ ಖಜಾನೆ, ಜೊತೆಯಲ್ಲಿ ತಂದೆ ಹಾಗೂ ಸರ್ವ ಬ್ರಾಹ್ಮಣ ಪರಿವಾರದಿಂದ ಆಶೀರ್ವಾದಗಳ ಖಜಾನೆ. ಆದ್ದರಿಂದ ಈ ಸರ್ವ ಖಜಾನೆಗಳು ಪ್ರಾಪ್ತಿಯಾಗಿವೆಯೇ ಎಂದು ಪರಿಶೀಲನೆ ಮಾಡಿಕೊಳ್ಳಿ. ಯಾವ ಆತ್ಮ ಸರ್ವ ಖಜಾನೆಗಳಿಂದ ಸಂಪನ್ನರಾಗಿದ್ದಾರೆ ಅವರ ಚಿಹ್ನೆಯು ಸದಾ ಕಣ್ಣುಗಳಿಂದ, ಚೆಹರೆಯಿಂದ, ಚಲನೆಯಿಂದ ಖುಷಿಯು ಅನ್ಯರಿಗೂ ಸಹ ಅನುಭವವಾಗುತ್ತದೆ. ಅವರ ಸಂಪರ್ಕದಲ್ಲಿ ಯಾವುದೇ ಆತ್ಮ ಬಂದರೂ ಈ ಅನುಭವವನ್ನು ಮಾಡುತ್ತಾರೆ. ಈ ಆತ್ಮವು ಅಲೌಕಿಕ ಖುಷಿಯಿಂದ, ಅಲೌಕಿಕ ಭಿನ್ನತೆಯಿಂದ ಕಾಣುತ್ತದೆ. ತಮ್ಮ ಖುಷಿಯನ್ನು ನೋಡಿ ಅನ್ಯ ಆತ್ಮಗಳು ಸಹ ಸ್ವಲ್ಪ ಸಮಯಕ್ಕಾಗಿ ಖುಷಿಯ ಅನುಭವವನ್ನು ಮಾಡುತ್ತಾರೆ. ಹೇಗೆ ನೀವು ಬ್ರಾಹ್ಮಣ ಆತ್ಮಗಳ ಶ್ವೇತ ವಸ್ತ್ರ ಎಲ್ಲರಿಗೂ ಎಷ್ಟೊಂದು ಭಿನ್ನ ಮತ್ತು ಪ್ರಿಯವೆನಿಸುತ್ತದೆ. ಸ್ವಚ್ಛತೆ, ಸರಳತೆ ಮತ್ತು ಪವಿತ್ರತೆಯ ಅನುಭವ ಮಾಡಿಸುತ್ತದೆ. ದೂರದಿಂದಲೇ ಇವರು ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದಾರೆ ಎಂದು ತಿಳಿಯುತ್ತಾರೆ. ಅದೇ ರೀತಿ ತಾವು ಬ್ರಾಹ್ಮಣ ಆತ್ಮಗಳ ಚಲನೆ ಮತ್ತು ಚೆಹರೆಯಿಂದ ಸದಾ ಖುಷಿಯ ಹೊಳಪು ಹಾಗೂ ಖುಷಿಯ ಅದೃಷ್ಟದ ನಶೆಯು ಕಾಣುತ್ತಿರುತ್ತದೆ. ಏಕೆಂದರೆ ಇಂದಿನ ಎಲ್ಲ ಆತ್ಮಗಳು ಮಹಾನ್ ದುಃಖಿಯಾಗಿದ್ದಾರೆ. ಇಂತಹ ಆತ್ಮಗಳು ತಮ್ಮ ಖುಷಿಯಿಂದ ಕೂಡಿರುವ ಚೆಹರೆಯನ್ನು ನೋಡಿ, ಚಲನೆಯನ್ನು ನೋಡಿ ಒಂದು ಕ್ಷಣವಾದರೂ ಖುಷಿಯ ಅನುಭೂತಿಯನ್ನು ಮಾಡಲಿ. ಹೇಗೆ ಬಾಯಾರಿರುವ ಆತ್ಮನಿಗೆ ಒಂದು ವೇಳೆ ಒಂದು ಹನಿಯಷ್ಟಾದರೂ ನೀರು ಸಿಕ್ಕಿದರೆ ಎಷ್ಟೊಂದು ಖುಷಿಯಾಗುತ್ತದೆ, ಹಾಗೆಯೇ ನಿಮ್ಮ ಖುಷಿಯ ಆಶ್ರಯ ಬಾಯಾರಿರುವ ಆತ್ಮಗಳಿಗೆ ಬಹಳ ಅವಶ್ಯಕತೆ ಇದೆ. ಈ ರೀತಿ ಸರ್ವ ಖಜಾನೆಗಳಿಂದ ಸದಾ ಸಂಪನ್ನರಾಗಿದ್ದೀರಾ. ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮನು ಸ್ವಯಂವನ್ನು ಸರ್ವ ಖಜಾನೆಯಿಂದ ಸಂಪನ್ನತೆಯ ಅನುಭವವನ್ನು ಸದಾ ಮಾಡುತ್ತೀರಾ ಅಥವಾ ಒಮ್ಮೊಮ್ಮೆ ಮಾಡುತ್ತೀರಾ. ಖಜಾನೆಯಂತೂ ಅವಿನಾಶಿಯಾಗಿದೆ. ನೀಡುವಂತಹ ದಾತನೂ ಸಹ ಅವಿನಾಶಿಯಾಗಿದ್ದಾರೆ. ಅಂದಾಗ ತಮ್ಮ ಸಂಪನ್ನತೆಯು ಸದಾ ಅವಿನಾಶಿಯಾಗಿರಬೇಕಾಗಿದೆ. ಏಕೆಂದರೆ ತಮ್ಮಲ್ಲಿರುವ ಅಲೌಕಿಕ ಖುಷಿಯು ಇಡೀ ಕಲ್ಪದಲ್ಲಿ ತಾವು ಬ್ರಾಹ್ಮಣರ ವಿನಃ ಮತ್ಯಾರಿಗೂ ಪ್ರಾಪ್ತಿಯಾಗುವುದಿಲ್ಲ. ಇಂದಿನ ಈ ಅಲೌಕಿಕ ಖುಷಿಯು ಅರ್ಧಕಲ್ಪದ ಪ್ರಾರಬ್ಧದ ರೂಪದಲ್ಲಿ ನಡೆಯುತ್ತದೆ. ಅಂದಾಗ ಎಲ್ಲರಿಗೂ ಇಷ್ಟೊಂದು ಖುಷಿ ಇದೆಯೇ? ಸದಾ ಖುಷಿ ಇದೆಯೇ? ಎಲ್ಲರೂ ಖುಷಿಯಾಗಿದ್ದೀರಾ? ಈ ಮಾತಿನಲ್ಲಂತೂ ಎಲ್ಲರೂ ಕೈ ಎತ್ತಿದ್ದಾರೆ. ಒಳ್ಳೆಯದು. ಸದಾ ಖುಷಿಯಾಗಿದ್ದೀರಾ. ಕೆಲವೊಮ್ಮೆ ಖುಷಿ ಹೋಗುವುದಿಲ್ಲವೇ? ಕೆಲವೊಮ್ಮೆ ಹೋಗಿಬಿಡುತ್ತದೆಯೇ? ಖುಷಿಯಾಗಿರುತ್ತೀರಿ. ಆದರೆ ಸದಾ ಏಕರಸ ಖುಷಿ ಇರುವುದರಲ್ಲಿ ಅಂತರವಾಗಿಡುತ್ತದೆ. ಖುಷಿಯಾಗಿರುತ್ತೀರಿ. ಆದರೆ ಪರ್ಸೆಂಟೇಜ್ನಲ್ಲಿ ವ್ಯತ್ಯಾಸ ಬಂದು ಬಿಡುತ್ತದೆ. ಬಾಪ್ತಾದ ಆಟೋಮೆಟಿಕ್ ಟಿವಿಯಿಂದ ಎಲ್ಲ ಮಕ್ಕಳ ಚೆಹರೆಯನ್ನು ನೋಡುತ್ತಿರುತ್ತಾರೆ. ಆಗ ಏನು ಕಾಣಬಹುದು? ಆದ್ದರಿಂದ ಒಂದು ದಿನದ ತಮ್ಮ ಖುಷಿಯ ಚಾರ್ಟನ್ನು ಚೆಕ್ ಮಾಡಿಕೊಳ್ಳಿ. ಅಮೃತ ವೇಳೆಯಿಂದ ಹಿಡಿದು ರಾತ್ರಿಯ ತನಕ ಒಂದೇ ರೀತಿ ಪರ್ಸೆಂಟೇಜಿನ ಖುಷಿಯು ಇರುತ್ತದೆಯೋ ಅಥವಾ ಬದಲಾಗುತ್ತಿರುತ್ತದೆಯೇ?
ಪರಿಶೀಲನೆ ಮಾಡಿಕೊಳ್ಳುವುದಂತೂ ಬರುತ್ತದೆ ಎಲ್ಲವೇ. ಈಗಂತೂ ವಿಜ್ಞಾನದವರೂ ಸಹ ಪರಿಶೀಲನೆ ಮಾಡುವ ತುಂಬ ಸೂಕ್ಷ್ಮವಾದ ಸಾಧನಗಳನ್ನು ಕಂಡು ಹಿಡಿದಿದ್ದಾರೆ ಅಂದಾಗ ತಾವೂ ಸಹ ಪರಿಶೀಲನೆ ಮಾಡಿಕೊಳ್ಳಿ ಮತ್ತು ಅದನ್ನು ಅವಿನಾಶಿಯನ್ನಾಗಿ ಮಾಡಿಕೊಳ್ಳಿ. ಬಾಪ್ ತಾದಾರವರು ಎಲ್ಲ ಮಕ್ಕಳ ವರ್ತಮಾನ ಪುರುಷಾರ್ಥವನ್ನು ಪರಿಶೀಲನೆ ಮಾಡಿದರು. ಪುರುಷಾರ್ಥವನ್ನಂತೂ ಎಲ್ಲರೂ ಮಾಡುತ್ತಿದ್ದಾರೆ. ಕೆಲವರು ಯಥಾಶಕ್ತಿ, ಕೆಲವರು ಶಕ್ತಿಶಾಲಿಯಾಗಿ ಪುರುಷಾರ್ಥ ಮಾಡುತ್ತಿದ್ದಾರೆ. ಆದ್ದರಿಂದ ಇಂದು ಬಾಪ್ ತಾದಾರವರು ಎಲ್ಲ ಮಕ್ಕಳ ಮನಸ್ಸಿನ ಸ್ಥಿತಿಯನ್ನು ಚೆಕ್ ಮಾಡಿದರು. ಏಕೆಂದರೆ ಮನ್ಮನಾಭವ ಎಂಬುದೇ ಮೂಲವಾಗಿದೆ. ಸೇವೆಯಲ್ಲಿಯೂ ನೋಡಿದಾಗ ಮನ್ಸಾ ಸೇವೆಯು ಶ್ರೇಷ್ಠ ಸೇವೆಯಾಗಿದೆ. ಮನ್ಜೀತ್ ಜಗಜ್ಜೀತ್ ಎಂದು ಹೇಳುತ್ತೀರಲ್ಲವೇ. ಆದುದರಿಂದ ಮನಸ್ಸಿನ ಗತಿಯನ್ನು ಪರಿಶೀಲನೆ ಮಾಡಿಕೊಂಡಿರ ಅಂದಾಗ ಏನನ್ನು ನೋಡಿದ್ದೀರಿ? ಮನಸ್ಸಿಗೆ ಮಾಲೀಕನಾಗಿ ಮನಸ್ಸನ್ನು ನಡೆಸುತ್ತೀರಿ. ಆದರೆ ಒಮ್ಮೊಮ್ಮೆ ಮನಸ್ಸು ತಮ್ಮನ್ನು ನಡೆಸುತ್ತದೆ. ಮನಸ್ಸು ನಿಮ್ಮನ್ನು ಪರವಶರನ್ನಾಗಿ ಮಾಡಿಬಿಡುತ್ತದೆ. ಬಾಪ್ ತಾದಾರವರೂ ಸಹ ನೋಡುತ್ತಾರೆ. ಪ್ರೀತಿಯಿಂದ ಮನಸ್ಸನ್ನು ತಂದೆಯ ಜೊತೆ ಜೋಡಿಸುತ್ತೀರಿ. ಆದರೆ ಮನಸ್ಸಿನ ಸ್ಥಿತಿ ಏಕಾಗ್ರವಾಗುವುದಿಲ್ಲ. ವರ್ತಮಾನ ಸಮಯದ ಮನಸ್ಸಿನ ಏಕಾಗ್ರತೆಯು ಏಕರಸ ಸ್ಥಿತಿಯ ಅನುಭೂತಿಯನ್ನು ಮಾಡಿಸುತ್ತದೆ. ಅಂದಾಗ ಈಗಿನ ಫಲಿತಾಂಶವನ್ನು ನೋಡಿದಾಗ ಮನಸ್ಸನ್ನು ಏಕಾಗ್ರ ಮಾಡಲು ಬಯಸುತ್ತೀರಿ. ಆದರೆ ಮಧ್ಯ ಮಧ್ಯದಲ್ಲಿ ಮನಸ್ಸು ಅಲೆದಾಡಿ ಬಿಡುತ್ತದೆ. ಏಕಾಗ್ರತೆಯ ಶಕ್ತಿಯು ಫರಿಷ್ಠಾ ಸ್ಥಿತಿಯ ಅನುಭವವನ್ನು ಸಹಜವಾಗಿ ಮಾಡಿಸುತ್ತದೆ. ಮನಸ್ಸು ವ್ಯರ್ಥ ಮಾತುಗಳ ರೂಪದಲ್ಲಿ, ವ್ಯರ್ಥ ಸಂಕಲ್ಪಗಳ ರೂಪದಲ್ಲಿ, ವ್ಯರ್ಥ ವ್ಯವಹಾರದ ರೂಪದಲ್ಲಿ ಅಲೆದಾಡಿಸುತ್ತದೆ. ಹೇಗೆ ಕೆಲವರಿಗೆ ಶರೀರದಿಂದಲೂ ಏಕಾಗ್ರರಾಗಿ ಕುಳಿತುಕೊಳ್ಳುವುದಕ್ಕೆ ಅಭ್ಯಾಸವಿರುವುದಿಲ್ಲ, ಕೆಲವರಿಗೆ ಅಭ್ಯಾಸವಿರುತ್ತದೆ. ಆದುದರಿಂದ ಮನಸ್ಸನ್ನು ಎಲ್ಲಿ ಬೇಕೋ, ಹೇಗೆ ಬೇಕೋ, ಎಷ್ಟು ಸಮಯ ಬೇಕೋ ಅಷ್ಟು ಸಮಯದವರೆಗೆ ಏಕಾಗ್ರರಾಗಿರುವುದಕ್ಕೆ ಹೇಳಲಾಗುತ್ತದೆ. ಮನಸ್ಸು ಹತೋಟಿಯಲ್ಲಿದೆ ಎಂದು. ಏಕಾಗ್ರತೆಯ ಶಕ್ತಿಯು ಸಹಜವಾಗಿ ನಿರ್ವಿಘ್ನರನ್ನಾಗಿ ಮಾಡಿಬಿಡುತ್ತದೆ. ಯುದ್ಧ ಅಲೆದಾಟ ಮಾಡಬೇಕಾಗುವುದಿಲ್ಲ. ಏಕಾಗ್ರತೆಯ ಶಕ್ತಿಯಿಂದ ತಾನೇ ತಾನಾಗಿ ಒಬ್ಬ ತಂದೆಯನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಎಂಬ ಅನುಭೂತಿಯು ಸದಾಕಾಲ ಆಗುತ್ತಿರುತ್ತದೆ. ಈ ಅನುಭವವು ತಾನೇ ತಾನಾಗಿ ಆಗುತ್ತದೆ. ಅನುಭವಕ್ಕಾಗಿ ಪರಿಶ್ರಮ ಪಡಬೇಕಾಗಿಲ್ಲ. ಏಕಾಗ್ರತೆಯ ಶಕ್ತಿಯಿಂದ ಸ್ವತಃವಾಗಿ ಏಕರಸ ಫರಿಷ್ಠಾ ಸ್ವರೂಪದ ಅನುಭೂತಿಯಾಗುತ್ತದೆ. ಬ್ರಹ್ಮ ತಂದೆಯ ಜೊತೆ ಪ್ರೀತಿ ಇದೆ ಎಲ್ಲವೇ. ಅಂದಾಗ ಬ್ರಹ್ಮ ತಂದೆಯ ಸಮಾನರಾಗುವುದು ಅರ್ಥಾತ್ ಫರಿಷ್ಠಾ ಸೂಕ್ಷ್ಮ ದೇವತೆ ಆಗುವುದಾಗಿದೆ. ಏಕಾಗ್ರತೆಯ ಶಕ್ತಿಯಿಂದ ಸ್ವತಃವಾಗಿ ಸರ್ವರ ಪ್ರತಿ ಸ್ನೇಹ, ಕಲ್ಯಾಣ, ಸನ್ಮಾನದ ವೃತ್ತಿ ಇದ್ದೇ ಇರುತ್ತದೆ. ಏಕೆಂದರೆ ಏಕಾಗ್ರತೆ ಎಂದರೆ ಸ್ವಮಾನದಲ್ಲಿರುವ ಸ್ಥಿತಿಯಾಗಿದೆ. ಫರಿಷ್ಠಾ ಸ್ಥಿತಿಯೂ ಸಹ ಸ್ವಮಾನದ ಸ್ಥಿತಿಯಾಗಿದೆ. ಬ್ರಹ್ಮ ತಂದೆಯನ್ನು ನೋಡುತ್ತಾ ವರ್ಣನೆಯನ್ನು ಈ ರೀತಿ ಮಾಡುತ್ತೀರಿ. ಹೇಗೆ ಬ್ರಹ್ಮ ತಂದೆಯ ಜೀವನದಲ್ಲಿ ಸಂಪನ್ನತೆಯ ಸಮೀಪ ಬರುತ್ತಿದ್ದಾಗ ಏನು ನೋಡಿದ್ದೀರಿ? ನಡೆಯುತ್ತಾ ಓಡಾಡುತ್ತಾ ಫರಿಷ್ಠಾ ರೂಪವನ್ನು ನೋಡಿದ್ದೀರಲ್ಲವೇ. ದೇಹದ ಪರಿವೆಯ ಅನುಭೂತಿಯಾಗುತ್ತಿತ್ತೆ. ಬ್ರಹ್ಮ ಬಾಬಾ ನಿಮ್ಮ ಮುಂದೆ ಓಡಾಡುವಾಗ ದೇಹವು ಕಾಣುತ್ತಿತ್ತೆ ಅಥವಾ ಫರಿಷ್ಠಾ ರೂಪ ಕಾಣುತ್ತಿತ್ತೆ. ಕರ್ಮ ಮಾಡುತ್ತಾ ಮಾತನಾಡುತ್ತಾ ಮಕ್ಕಳಿಗೆ ಸಲಹೆಯನ್ನು ಕೊಡುತ್ತಾ ಉಮಂಗ ಉತ್ಸಾಹವನ್ನು ಮಕ್ಕಳಲ್ಲಿ ತುಂಬುತ್ತಾ ದೇಹದಿಂದ ಭಿನ್ನರಾಗಿ ಸೂಕ್ಷ್ಮ ಪ್ರಕಾಶ ರೂಪದ ಅನುಭೂತಿ ಮಾಡಿದರು. ನೀವೂ ಸಹ ಹೇಳುತ್ತೀರಲ್ಲವೇ. ಹೇಗೆ ಬ್ರಹ್ಮ ತಂದೆಯು ಮಾತನಾಡುತ್ತಾ ಈ ರೀತಿ ಅನುಭವವಾಗುತ್ತಿತ್ತು. ಬ್ರಹ್ಮ ಬಾಬಾ ಮಾತನಾಡುತ್ತಿದ್ದರೂ ಅವರು
ಇಲ್ಲಿಲ್ಲ, ಸೂಕ್ಷ್ಮ ಲೋಕದಲ್ಲಿದ್ದಾರೆ ಎಂದು ಭಾಸವಾಗುತ್ತಿತ್ತು. ನೋಡುತ್ತಿದ್ದಾರೆ, ಆದರೆ ಅದರಲ್ಲಿ ಅಲೌಕಿಕ ದೃಷ್ಟಿಯಾಗಿತ್ತು, ಆದರೆ ದೇಹದ ದೃಷ್ಟಿ ಇರಲಿಲ್ಲ. ಈ ರೀತಿ ದೇಹ ಬಾನದಿಂದ ದೂರ ಬೇರೆಯವರೂ ಸಹ ದೇಹದ ಪರಿವೆಯಲ್ಲಿ ಬಾರದಿರಲಿ, ಭಿನ್ನತೆಯ ರೂಪದಲ್ಲಿ ಕಾಣುತ್ತಿರಲಿ. ಇದಕ್ಕೆ ದೇಹದಲ್ಲಿರುತ್ತಾ ಫರಿಷ್ಠಾ ಸ್ವರೂಪವೆಂದು ಹೇಳಲಾಗುತ್ತದೆ. ಪ್ರತಿ ಮಾತಿನಲ್ಲಿ, ವೃತ್ತಿಯಲ್ಲಿ, ದೃಷ್ಟಿಯಲ್ಲಿ, ಕರ್ಮದಲ್ಲಿ ಭಿನ್ನತನದ ಅನುಭವವಾಗಲಿ. ಇವರು ಮಾತನಾಡುತ್ತಿದ್ದಾರೆ, ಆದರೆ ನ್ಯಾರಾ ನ್ಯಾರಾ ಪ್ಯಾರಾ ಪ್ಯಾರಾ ಅನುಭವವಾಗುತ್ತದೆ, ಆತ್ಮಿಕ ರೀತಿಯ ಅನುಭವವಾಗುತ್ತಿರುತ್ತದೆ. ಈ ರೀತಿ ಫರಿಷ್ಠಾತನದ ಅನುಭೂತಿ ಸ್ವಯಂ ತಾವು ಮಾಡಿ ಮತ್ತು ಅನ್ಯರಿಗೂ ಮಾಡಿಸಿ. ಏಕೆಂದರೆ ಫರಿಷ್ಠಾ ಆಗದೆ ದೇವತೆಗಳಾಗುವುದಿಲ್ಲ, ಫರಿಷ್ಠಾ ಸೋ ದೇವತೆಯಾಗುವುದು. ಅಂದಾಗ ನಂಬರ್ 1, ಬ್ರಹ್ಮ ತಂದೆಯ ಆತ್ಮನು ಪ್ರತ್ಯಕ್ಷ ಸಾಕಾರ ರೂಪದಲ್ಲಿಯೂ ಸಹ ಫರಿಷ್ಠಾ ರೂಪವನ್ನು ಅನುಭವವನ್ನು ಮಾಡಿಸಿದರು ಮತ್ತು ಫರಿಷ್ಠಾ ಆಗಿಬಿಟ್ಟರು. ಆ ಫರಿಷ್ಠಾ ಸ್ವರೂಪದೊಂದಿಗೆ ತಾವೆಲ್ಲರೂ ಸಹ ಸೂಕ್ಷ್ಮ ದೇವತೆಗಳಿಗೆ ಪರಮಧಾಮದಲ್ಲಿ ಹಿಂತಿರುಗಿ ಹೋಗಬೇಕು. ಅದಕ್ಕಾಗಿ ಮನಸ್ಸಿನ ಏಕಾಗ್ರತೆಯ ಕಡೆ ಗಮನ ಕೊಡಬೇಕು. ನಿಮ್ಮ ಆದೇಶದಂತೆ ಮನಸ್ಸನ್ನು ನಡೆಸಿ. ಮಾಡುವುದಾದರೆ ಮನಸ್ಸಿನ ಮೂಲಕ ಕರ್ಮವನ್ನು ಮಾಡಿ. ಕರ್ಮ ಮಾಡಬಾರದೆಂದ ಮೇಲೆ ಮನಸ್ಸು ಮಾಡು ಎಂದು ಹೇಳಿದರೆ ಇದು ಮಾಲೀಕತನವಲ್ಲ. ಈಗಂತೂ ಕೆಲವು ಮಕ್ಕಳು ಈ ರೀತಿ ಹೇಳುತ್ತಾರೆ, ನಾವು ಇಷ್ಟಪಡುವುದಿಲ್ಲ, ಆದರೆ ಆಗಿ ಹೋಯಿತು. ನಾವು ಅಂದುಕೊಂಡಿರಲಿಲ್ಲ, ಆದರೆ ಆಗಿ ಹೋಯಿತು. ಇದಾಗಿದೆ ಮನಸ್ಸಿಗೆ ವಶೀಭೂತರಾಗಿರುವ ಸ್ಥಿತಿಯೆಂದು ಹೇಳಲಾಗುತ್ತದೆ. ಇಂತಹ ಸ್ಥಿತಿ ಅಥವಾ ಅನುಭವ ಇಷ್ಟವಾಗುವುದಿಲ್ಲವಲ್ಲವೇ? ಆದುದರಿಂದ ಬ್ರಹ್ಮ ತಂದೆಯನ್ನು ಅನುಸರಣೆ ಮಾಡಿ. ಬ್ರಹ್ಮ ತಂದೆಯ ಮುಂದೆ ನಿಂತುಕೊಂಡಾಗ ಏನು ಅನುಭವವಾಗುತ್ತಿತ್ತು? ಫರಿಷ್ಠಾ ಆಗಿ ನಿಂತಿದ್ದಾರೆ, ಸೂಕ್ಷ್ಮ ದೇವತೆಯಾಗಿ ದೃಷ್ಟಿ ಕೊಡುತ್ತಿದ್ದಾರೆ ಎಂದು ಅನುಭವವಾಗುತ್ತದೆ ಎಲ್ಲವೇ? ಆದ್ದರಿಂದ ಮನಸ್ಸಿನ ಏಕಾಗ್ರ ಶಕ್ತಿಯು ಸಹಜವಾಗಿ ಫರಿಷ್ಠೆಯನ್ನಾಗಿ ಮಾಡುತ್ತದೆ. ಬ್ರಹ್ಮ ತಂದೆಯೂ ಸಹ ಮಕ್ಕಳಿಗೆ ಸಮಾನರಾಗಿ ಎಂದೇ ಹೇಳುತ್ತಾರೆ. ಶಿವತಂದೆಯು ನಿರಾಕಾರಿಯಾಗಿ ಎಂದು ಹೇಳುತ್ತಾರೆ. ಬ್ರಹ್ಮ ತಂದೆಯು ಸೂಕ್ಷ್ಮ ದೇವತೆಯಾಗಿ ಎಂದು ಹೇಳುತ್ತಾರೆ. ಅಂದ ಮೇಲೆ ಏನು ಯೋಚಿಸಿದ್ದೀರಿ? ಆದರೆ ಫಲಿತಾಂಶದಲ್ಲಿ ಏನು ನೋಡಲಾಯಿತು? ಮನಸ್ಸಿನ ಏಕಾಗ್ರತೆ ಕಡಿಮೆ ಇದೆ. ಮಧ್ಯದಲ್ಲಿ ಮನಸ್ಸು ಅಲೆದಾಡುತ್ತದೆ. ಎಲ್ಲಿಗೆ ಹೋಗಬಾರದೆಯೋ ಅಲ್ಲಿಗೆ ಹೋಗುತ್ತದೆ. ಅಂದಾಗ ಅದಕ್ಕೆ ಏನು ಹೇಳಲಾಗುತ್ತದೆ? ಅಲೆದಾಡುತ್ತಿದೆ ಎಂದು ಹೇಳಲಾಗುತ್ತದೆ ಎಲ್ಲವೇ? ಆದುದರಿಂದ ಏಕಾಗ್ರತೆಯ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ. ಮಾಲೀಕತನದ ಸ್ಥಿತಿಯ ಆಸನದಲ್ಲಿ ಸೆಟ್ ಆಗಿಬಿಡಿ. ಯಾವಾಗ ಈ ಆಸನದಲ್ಲಿ ಸೆಟ್ ಆಗುತ್ತೀರೋ ಆಗ ಅಪ್ಸೆಟ್ ಆಗುವುದಿಲ್ಲವೇ? ಯಾವಾಗ ಸೆಟ್ ಆಗುವುದಿಲ್ಲ, ಅಪ್ಸೆಟ್ ಏರುಪೇರು ಆಗುತ್ತೀರಿ. ಆದ್ದರಿಂದ ಭಿನ್ನವಾದ ಶ್ರೇಷ್ಠ ಸ್ಥಿತಿಯ ಆಸನದಲ್ಲಿ ಸೆಟ್ ಆಗಿ. ಆಗ ಇದಕ್ಕೆ ಏಕಾಗ್ರತೆಯ ಶಕ್ತಿ ಎಂದು ಹೇಳಲಾಗುತ್ತದೆ. ಸರಿ ಇದೆ ಎಲ್ಲವೇ? ಅಂದಾಗ ಬ್ರಹ್ಮ ತಂದೆಯ ಜೊತೆ ಪ್ರೀತಿ ಇದೆ ಎಲ್ಲವೇ? ಎಷ್ಟು ಪ್ರೀತಿ ಇದೆ? ಎಷ್ಟಿದೆ? ಬಹಳ ಇದೆ. ಬಹಳ ಪ್ರೀತಿ ಇದೆ ಬ್ರಹ್ಮ ತಂದೆಯ ಜೊತೆ. ಪ್ರೀತಿಗೆ ರಿಟರ್ನ್ ಏನು ಕೊಡುತ್ತೀರಿ? ಬ್ರಹ್ಮ ತಂದೆಗೂ ನಿಮ್ಮ ಮೇಲೆ ಪ್ರೀತಿ ಇದೆ. ಆದುದರಿಂದ ನಿಮಗೂ ಪ್ರೀತಿ ಇದೆ ಎಲ್ಲವೇ? ರಿಟರ್ನ್ ಏನು ಕೊಡುತ್ತೀರಿ? ಸಮಾನರಾಗುವುದೇ ರಿಟರ್ನ್ ಕೊಡುವುದಾಗಿದೆ. ಒಳ್ಳೆಯದು. ಡಬಲ್ ವಿದೇಶಿ ಮಕ್ಕಳು ಸಹ ಬಂದಿದ್ದಾರೆ. ಡಬಲ್ ವಿದೇಶಿಗಳಿಂದ ಮಧುಬನದ ಶೃಂಗಾರವಾಗಿ ಬಿಡುತ್ತದೆ. ಇದು ಚೆನ್ನಾಗಿದೆ. ಅಂತಾರಾಷ್ಟ್ರೀಯವಾಗಿ ಬಿಡುತ್ತದೆ ಎಲ್ಲವೇ? ನೋಡಿ, ಮಧುಬನದಲ್ಲಿಯೂ ವರ್ಗೀಕರಣದ ಸೇವೆ ನಡೆಯುತ್ತಿದೆ.
ಇದರಿಂದ ಸಮಾಚಾರವು 4 ಕಡೆಯೂ ಹರಡುತ್ತದೆ. ನೀವು ನೋಡುತ್ತಿದ್ದೀರಿ, ಯಾವಾಗಿನಿಂದ ವರ್ಗೀಕರಣದ ಸೇವೆ ಪ್ರಾರಂಭವಾಯಿತೋ ಆಗಿನಿಂದ ಗಣ್ಯ ವ್ಯಕ್ತಿಗಳಿಗೆ ಸಂದೇಶ ಹೆಚ್ಚಾಗಿ ತಲುಪಿದೆ. ವಿಐಪಿಗಳಿಗೆ ಮಾತಂತೂ ಬಿಡಿ, ಅವರಿಗೆ ಸಮಯವೆಲ್ಲಿದೆ. ಹಾಗೆಯೇ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಿದ್ದೀರಿ, ಅದರಿಂದಲೂ ಸಂದೇಶ ತಲುಪುತ್ತದೆ. ಈಗ ದೆಹಲಿ ಮತ್ತು ಕಲ್ಕತ್ತಾದಲ್ಲಿ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದೀರಲ್ಲವೇ? ಒಳ್ಳೆಯ ಪ್ಲ್ಯಾನ್ ಮಾಡುತ್ತಿದ್ದೀರಿ, ಉತ್ತಮವಾದ ಶ್ರಮ ಪಡುತ್ತಿದ್ದೀರಿ. ಬಾಪ್ ದಾದಾರವರ ಬಳಿಗೆ ಎಲ್ಲ ಸಮಾಚಾರಗಳು ತಲುಪುತ್ತಿರುತ್ತವೆ. ಹಾಗೆಯೇ ದೆಹಲಿಯಿಂದ ವಿದೇಶದವರೆಗೂ ಸಂದೇಶ ತಲುಪಬೇಕಾಗಿದೆ. ಮಾಧ್ಯಮ ವರ್ಗದವರು ಮೀಡಿಯಾ ಏನು ಮಾಡುತ್ತೀರಿ? ಕೇವಲ ಭಾರತವರೆಗೂ ತಲುಪಿಸುತ್ತಿದ್ದೀರಾ? ವಿದೇಶದಿಂದ ದೆಹಲಿಯಲ್ಲಿ ಇಂತಹ ಕಾರ್ಯಕ್ರಮವಾಯಿತು, ಕಲ್ಕತ್ತಾದಲ್ಲಿ ಇಂತಹ ಕಾರ್ಯಕ್ರಮವಾಯಿತು ಎಂಬ ಸಂದೇಶವು ಭಾರತಕ್ಕೆ ತಲುಪಬೇಕು. ಅಲ್ಲಿ ಇಲ್ಲಿಯ ತಂದೆಯ ಸೇವೆಯ ಸಂದೇಶವು ತಲುಪುತ್ತಿದೆ ಎಂದು ಭಾರತಕ್ಕೆ ಬರಲಿ. ಕಾರ್ಯಕ್ರಮವು ಭಾರತದಲ್ಲಾಗಲಿ ಹಾಗೂ ಭಾರತದ ಸೇವಾ ಸಮಾಚಾರವು ವಿದೇಶದ ಸಮಾಚಾರ ಪತ್ರಗಳಿಂದ ಭಾರತಕ್ಕೆ ತಲುಪಲಿ. ಆಗ ಸಂದೇಶವು ಹರಡುತ್ತದೆ. ಭಾರತದಿಂದ ತಂದೆಯ ಸಂದೇಶವು ವಿದೇಶಕ್ಕೆ ತಲುಪಲಿ. ಹಾಗೆಯೇ ವಿದೇಶದಿಂದ ತಂದೆಯ ಸಂದೇಶವು ಭಾರತಕ್ಕೆ ತಲುಪಲಿ. ಆಗ ತುಂಬ ಪ್ರಭಾವವಿರುತ್ತದೆ. ಚೆನ್ನಾಗಿದೆ. ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದೀರಿ, ಚೆನ್ನಾಗಿ ಮಾಡುತ್ತಿದ್ದೀರಿ. ಬಾಪ್ ದಾದಾರವರೂ ಸಹ ದೆಹಲಿಯವರೆಗೂ ಪ್ರೀತಿಯ ಪರಿಶ್ರಮಕ್ಕೆ ಅಭಿನಂದನೆಗಳನ್ನು ನೀಡುತ್ತಿದ್ದಾರೆ. ಕಲ್ಕತ್ತಾದವರೆಗೂ ಸಹ ಮೊದಲೇ ಶುಭಾಶಯಗಳು ಸ್ವೀಕಾರವಾಗಲಿ. ಏಕೆಂದರೆ ಸಹಯೋಗ, ಸ್ನೇಹ ಮತ್ತು ಧೈರ್ಯ ಯಾವಾಗ ಈ 3 ಮಾತುಗಳು ಒಂದು ಕಡೆ ಸೇರುತ್ತದೆಯೋ ಆಗ ಬಾಬಾರವರ ಸಂದೇಶವು ಜೋರಾಗಿ ತಲುಪುತ್ತದೆ. ಬಾಬಾರವರ ಸಂದೇಶದ ಕೂಗು ತಲುಪಲೇಬೇಕು. ಏಕೆ ತಲುಪುವುದಿಲ್ಲ? ಈಗ ಮಾಧ್ಯಮದವರು ಈ ಕಮಾಲ್ ಮಾಡಬೇಕು. ನಾವೆಲ್ಲರೂ ಟಿವಿಯಲ್ಲಿ ನೋಡಿದೆವು, ಇದು ಬಂದಿತು ಎಂದರಷ್ಟೇ ಸಾಲದು. ಭಾರತದಲ್ಲಿ ಮಾತ್ರ ಬರುತ್ತಿದೆ. ಈಗ ಇನ್ನು ವಿದೇಶದವರೆಗೂ ತಲುಪಿಸಿ. ಈ ವರ್ಷ ಬಾಬಾರವರ ಸಂದೇಶದ ಕೂಗನ್ನು ತಲುಪಿಸಲು ಎಷ್ಟು ಧೈರ್ಯ ಮತ್ತು ಸಾಹಸದಿಂದ ಆಚರಣೆ ಮಾಡುತ್ತೀರೆಂದು ಬಾಪ್ ದಾದಾ ಈ ವರ್ಷ ನೋಡುತ್ತಾರೆ. ಡಬಲ್ ವಿದೇಶಿಯರಿಗೆ ಬಹಳ ಉಮಂಗವಿದೆ ಎಂದು ಬಾಪ್ ದಾದಾರವರಿಗೆ ಸಮಾಚಾರ ಸಿಕ್ಕಿದೆ. ಇದೆಯಲ್ಲವೇ? ಚೆನ್ನಾಗಿದೆ. ಪರಸ್ಪರ ಒಬ್ಬರನ್ನೊಬ್ಬರು ನೋಡಿ ಉಮಂಗ ಬರುತ್ತದೆ. ಓಟೇಸೋ ಬ್ರಹ್ಮ ಬಾಪ್ ಸಮಾನ್, ಬ್ರಹ್ಮ ತಂದೆಯ ಸಮಾನ. ನಂಬರ್ 1 ಚೆನ್ನಾಗಿದೆ. ಆದುದರಿಂದ ದಾದೀಜಿಯವರಿಗೂ ಈ ಸಂಕಲ್ಪ ಬರುತ್ತದೆ. ದಾದೀಜಿಯವರಿಗೂ ಸಹ ಸೇವೆಯಲ್ಲಿ ನಿರಂತರರಾಗಿರುವ ವಿಧಿ ಇಷ್ಟವಾಗುತ್ತದೆ. ಚೆನ್ನಾಗಿದೆ. ನಿಮಿತ್ತರಾಗಿದ್ದಾರಲ್ಲವೇ? ಒಳ್ಳೆಯದು. ಎಲ್ಲರೂ ಹಾರುವ ಕಲೆಯುಳ್ಳವರಾಗಿದ್ದೀರಿ ಅಲ್ಲವೇ? ಹಾರುವ ಕಲೆಯು ಅತಿ ವೇಗದ ಕಲೆಯಾಗಿದೆ. ನಡೆಯುವ ಕಲೆ, ಏರುವ ಕಲೆಯು ತೀವ್ರ ವೇಗದ್ದಾಗಿಲ್ಲ. ಹಾರುವ ಕಲೆಯು ತೀವ್ರ ಗತಿಯ ಕಲೆಯೂ ಆಗಿದೆ ಹಾಗೂ ಪ್ರಥಮ ಸ್ಥಾನದಲ್ಲಿ ತರುವ ಕಲೆಯೂ ಆಗಿದೆ. ಒಳ್ಳೆಯದು. ಮಾತೇರು ಏನು ಮಾಡುತ್ತೀರಿ? ಮಾತೇರು ತಮ್ಮ ಸ್ನೇಹಿತರನ್ನು ಜಾಗೃತ ಮಾಡಿ. ಕಡಿಮೆ ಎಂದರೆ ಕಡಿಮೆ. ಯಾವ ಮಾತೇರೂ ಸಹ ನನಗೆ ಗೊತ್ತಿಲ್ಲವೆಂದು ದೂರು ಕೊಡಬಾರದು. ಮಾತೇರ ಸಂಖ್ಯೆಯು ಸದಾ ಹೆಚ್ಚಾಗಿರುತ್ತದೆ. ಅದು ಬಾಪ್ ದಾದಾರವರಿಗೂ ಖುಷಿಯಾಗುತ್ತದೆ. ಹಾಗೂ ಈ ಗ್ರೂಪ್ನಲ್ಲಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಮಾತೇರು, ಅಣ್ಣಂದಿರು, ಕುಮಾರರು. ಈ ಗ್ರೂಪ್ನಲ್ಲಿ ಕುಮಾರರ ಸಂಖ್ಯೆಯೂ ಹೆಚ್ಚಾಗಿದೆ. ನೋಡಿ, ಕುಮಾರರು ತಮ್ಮ ಸ್ನೇಹಿತರನ್ನು ಜಾಗೃತ ಮಾಡಿ. ಒಳ್ಳೆಯದು. ಕುಮಾರರು ಈ ಕಮಾಲನ್ನು ಮಾಡಿ ತೋರಿಸಬೇಕು. ಸ್ವಪ್ನ ಮಾತ್ರದಲ್ಲಿಯೂ ಪವಿತ್ರತೆಯ ಪರಿಪಕ್ವವಾಗಿರುವಂತಹ ಅದ್ಭುತ ಮಾಡಿ ತೋರಿಸಬೇಕು. ಬಾಪ್ ದಾದಾ ಈ ಮಾತನ್ನು ಚಾಲೆಂಜ್ ಮಾಡಿ ತೋರಿಸುವಂಥವರಾಗಬೇಕು.
ಎಂದು ಹೇಳಿದರು. ಬ್ರಹ್ಮಕುಮಾರರಾದ ಯುವ ಕುಮಾರರು ಡಬಲ್ ಕುಮಾರರಲ್ಲವೇ? ಬ್ರಹ್ಮಕುಮಾರನೂ ಆಗಿದ್ದೀರಿ, ಶರೀರದಿಂದಲೂ ಕುಮಾರರಾಗಿದ್ದೀರಿ ಅಂದಾಗ ಪವಿತ್ರತೆಯ ಅರ್ಥವು ಪ್ರತ್ಯಕ್ಷ ಜೀವನದಲ್ಲಿರಲಿ. ನಿಮ್ಮ ಪವಿತ್ರತೆಯನ್ನು ಪರಿಶೀಲನೆ ಮಾಡಿ ಎಂದು ಆದೇಶ ಮಾಡೋಣವೇ? ಆದೇಶ ಮಾಡೋಣವೇ? ಈ ಮಾತಿನಲ್ಲಿ ಕೈ ಮೇಲಕ್ಕೆತ್ತುತ್ತಿಲ್ಲ. ಪರಿಶೀಲನೆ ಮಾಡುವಂತಹ ಯಂತ್ರಗಳು ಇರುತ್ತವೆ. ಸ್ವಪ್ನದಲ್ಲಿಯೂ ಅಪವಿತ್ರತೆಯ ಸಾಹಸವನ್ನಿಡಬೇಡಿ. ಕುಮಾರಿಯರೂ ಸಹ ಅದೇ ರೀತಿ ಇರಬೇಕು. ಕುಮಾರಿಯರೆಂದರೆ ಪೂಜ್ಯ ಪವಿತ್ರ ಕುಮಾರ ಮತ್ತು ಕುಮಾರಿಯರು ಬಾಪ್ ದಾದಾರವರ ಜೊತೆಗೆ ಈ ರೀತಿ ಪ್ರತಿಜ್ಞೆ ಮಾಡಿ, ನಾವೆಲ್ಲರೂ ಸ್ವಪ್ನ ಸಂಕಲ್ಪದಲ್ಲಿಯೂ ಪವಿತ್ರರಾಗಿದ್ದೇವೆಂದು. ಆಗ ಕುಮಾರ ಹಾಗೂ ಕುಮಾರಿಯರ ಪವಿತ್ರತೆಯ ಸಮಾರಂಭವನ್ನು ಆಚರಣೆ ಮಾಡುತ್ತಾರೆ. ಈಗ ಸ್ವಲ್ಪ ಇದೆ. ಬಾಪ್ ದಾದಾರವರಿಗೆ ಗೊತ್ತಿದೆ, ಅಪವಿತ್ರತೆ ಅವಿದ್ಯೆ ಆಗಿರಲಿ, ಏಕೆಂದರೆ ಹೊಸ ಜನ್ಮವನ್ನು ತೆಗೆದುಕೊಂಡಿದ್ದೀರಲ್ಲವೇ ಅಂದಾಗ ಅಪವಿತ್ರತೆಯು ನಿಮ್ಮ ಇಂದಿನ ಜನ್ಮದ ಮಾತಾಗಿದೆ. ಇದು ಮರುಜೀವ ಜನ್ಮವೇ ಬ್ರಹ್ಮನ ಮುಖದಿಂದ ಆದಂತಹ ಪವಿತ್ರ ಜನ್ಮವಾಗಿದೆ. ಆದುದರಿಂದ ಪವಿತ್ರ ಜನ್ಮದ ಮರ್ಯಾದೆಯು ಬಹಳ ಅವಶ್ಯಕತೆ ಇದೆ. ಕುಮಾರ ಕುಮಾರಿಯರು ಈ ಬಾವುಟ ಪವಿತ್ರತೆ ಆರಿಸಬೇಕು. ಪವಿತ್ರರಾಗಿದ್ದೇವೆ, ಪವಿತ್ರ ಸಂಸ್ಕಾರವನ್ನು ವಿಶ್ವದಲ್ಲಿ ಹರಡುತ್ತೇವೆಂದು ಘೋಷಣೆಯು 4 ಕಡೆಯೂ ಹರಡಬೇಕು. ಕುಮಾರಿಯರು ಕೇಳಿದ್ದೀರಲ್ಲವೇ? ನೋಡಿ, ಎಷ್ಟೊಂದು ಕುಮಾರಿಯರಿದ್ದಾರೆ. ಈಗ ಈ ಸಂದೇಶವನ್ನು ಕುಮಾರರು ಹರಡುತ್ತಾರೆಯೋ ಅಥವಾ ಕುಮಾರಿಯರು ಹರಡುತ್ತೀರೋ ಎಂದು ನೋಡುತ್ತಾರೆ. ಅದಕ್ಕಾಗಿ ಬ್ರಹ್ಮ ತಂದೆಯನ್ನು ಅನುಸರಿಸಿ. ಬ್ರಾಹ್ಮಣ ಜೀವನವೆಂದರೆ ಅಪವಿತ್ರತೆಯ ಹೆಸರು ಚಿಹ್ನೆಯೂ ಇರಬಾರದು. ಮಾತೆಯರಲ್ಲಿ ಮೋಹವಿದ್ದರೂ ಸಹ ಅಪವಿತ್ರತೆಯಾಗಿದೆ. ಮಾತೆಯರು ಬ್ರಾಹ್ಮಣರಲ್ಲವೇ? ಆದುದರಿಂದ ಮಾತೆಯರಾಗಿರಲಿ, ಕುಮಾರರಾಗಿರಲಿ, ಕುಮಾರಿಯರಾಗಿರಲಿ, ಅದರ್ ಕುಮಾರರಲ್ಲಿಯೂ ಯಾವುದೇ ಅಪವಿತ್ರತೆ ಇರಬಾರದು. ಬ್ರಾಹ್ಮಣರೆಂದರೆ ಪವಿತ್ರ ಆತ್ಮ. ಒಂದು ವೇಳೆ ಯಾವುದೇ ಅಪವಿತ್ರತೆಯ ಕಾರ್ಯವಾದರೆ ಅದು ದೊಡ್ಡ ಪಾಪವಾಗಿದೆ. ಈ ಪಾಪಕ್ಕೂ ಬಹಳ ಕಠಿಣ ಶಿಕ್ಷೆ ಇದೆ. ಆದುದರಿಂದ ಇದೆಲ್ಲವೂ ನಡೆಯುತ್ತದೆ ಎಂದು ತಿಳಿಯಬಾರದು. ಅಲ್ಪ ಸ್ವಲ್ಪ ನಡೆಯುತ್ತದೆ ಎಂದೂ ಸಹ ತಿಳಿಯಬಾರದು. ಇದು ಮೊದಲನೆಯ ಸಬ್ಜೆಕ್ಟ್ ಆಗಿದೆ. ಪವಿತ್ರತೆಯ ನವೀನತೆಯಾಗಿದೆ. ಬ್ರಹ್ಮ ತಂದೆಯೂ ಸಹ ಪವಿತ್ರತೆಯ ಕಾರಣ ನಿಂದನೆ ಕೇಳಿದರು. ಈ ರೀತಿ ಆಗಿ ಹೋಯಿತು ಎಂದು ಹೇಳುತ್ತಾ ತಪ್ಪಿಸಿಕೊಳ್ಳುವಂತಿಲ್ಲ. ಇದರಲ್ಲಿ ಹುಡುಗಾಟಿಕೆ ಮಾಡಬೇಡಿ. ಯಾರೇ ಬ್ರಾಹ್ಮಣರಾಗಿರಲಿ, ಅವರು ಸಮರ್ಪಣೆಯಾಗಿರಲಿ, ಪ್ರವೃತ್ತಿಯಲ್ಲಿರಲಿ, ಸೇವಾದಾರಿಯಾಗಿರಲಿ, ಈ ಮಾತಿನಲ್ಲಿ ಧರ್ಮರಾಜನು ಬಿಡುವುದಿಲ್ಲ. ಆಗ ಬ್ರಹ್ಮ ತಂದೆಯು ಧರ್ಮರಾಜನ ಜೊತೆ ಸಹಯೋಗ ಸೇರಿಕೊಳ್ಳುತ್ತಾರೆ. ಆದುದರಿಂದ ಕುಮಾರ ಕುಮಾರಿಯರು ಎಲ್ಲಿಯೇ ಇರಲಿ, ಮಧುಬನದಲ್ಲಿಯೇ ಇರಲಿ, ಸೇವಾ ಕೇಂದ್ರದಲ್ಲಿರಲಿ, ಆದರೆ ಇದರ ಪ್ರಭಾವ ಸಂಕಲ್ಪ ಮಾತ್ರದ ಗಾಯವೂ ಸಹ ಅತಿ ದೊಡ್ಡ ಗಾಯವಾಗಿದೆ. ಪವಿತ್ರಮನ್ ರಖೋ ಪವಿತ್ರತನ್ ರಖೆ ಎಂಬ ಹಾಡನ್ನು ಹಾಡುತ್ತೀರಲ್ಲವೇ? ಇದು ನಿಮ್ಮ ಹಾಡಲ್ಲವೇ ಅಂದಾಗ ಮನಸ್ಸು ಪವಿತ್ರವಾಗಿದೆ ಎಂದರೆ ಜೀವನ ಪವಿತ್ರವಾಗಿದೆ ಎಂದರ್ಥ. ಈ ಮಾತನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಸ್ವಲ್ಪ ಆಗಿಬಿಟ್ಟರೆ ಏನಾಯಿತು? ಅದು ಸ್ವಲ್ಪವಲ್ಲ, ತುಂಬ ಆಗಿದೆ. ಬಾಪ್ ದಾದಾ ಗಂಭೀರ ರೂಪದಲ್ಲಿ ಸೂಚನೆ ಕೊಡುತ್ತಿದ್ದಾರೆ ಅಂದಾಗ ಈ ಮಾತಿನಲ್ಲಿ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಈ ಲೆಕ್ಕಾಚಾರವನ್ನು ಯಾರೇ ಆಗಿರಲಿ ಚೆನ್ನಾಗಿ ತೆಗೆದುಕೊಳ್ಳುತ್ತಾರೆ. ಅದರಿಂದ ಸಾವಧಾನವಾಗಿರಿ, ಗಮನವಿರಲಿ. ಎಲ್ಲರೂ ಗಮನ ಕೊಟ್ಟು ಕೇಳಿದ್ದೀರಾ? 2 ಕಿವಿಗಳನ್ನು ತೆರೆದು ಕೇಳಿ. ಅಪವಿತ್ರತೆಯು ವೃತ್ತಿಯಲ್ಲಿಯೂ ದೃಷ್ಟಿಯಲ್ಲಿಯೂ ಸಹ
ಸ್ಪರ್ಶವಾಗಬಾರದು. ಸಂಕಲ್ಪದಲ್ಲಿ ಇಲ್ಲವೆಂದಾಗ ವೃತ್ತಿ ದೃಷ್ಟಿ ಹೇಗಿರುತ್ತದೆ? ಏಕೆಂದರೆ ಸಂಪೂರ್ಣ ಪವಿತ್ರವಾಗುವಂತಹ ಸಮಯವು ಸಮೀಪಕ್ಕೆ ಬರುತ್ತಾ ಇದೆ. ಪವಿತ್ರತೆಯ ಮಾತಿನಲ್ಲಿ ಈ ಬಿಳಿಯ ಕಾಗದದ ಮೇಲೆ ಕಪ್ಪು ಕಲೆಯಾಗಿದೆ. ಒಳ್ಳೆಯದು. ಎಲ್ಲರೂ ಎಲ್ಲ ಕಡೆಯಿಂದ ಬಂದಿದ್ದೀರಿ. ಎಲ್ಲ ಕಡೆಯಿಂದ ಬಂದಿರುವಂಥ ಮಕ್ಕಳಿಗೆ ಶುಭಾಶಯಗಳು. ಒಳ್ಳೆಯದು. ಮನಸ್ಸನ್ನು ಆದೇಶದ ಪ್ರಮಾಣ ನಡೆಸಿ 1 ಸೆಕೆಂಡಿನಲ್ಲಿ ಎಲ್ಲಿ ಬೇಕೋ ಮನಸ್ಸು ಎಲ್ಲಿ ಏಕಾಗ್ರವಾಗಬೇಕೋ ಈ ಎಕ್ಸಸೈಸ್ ವ್ಯಾಯಾಮ ಮಾಡಿ. ಒಳ್ಳೆಯದು. ಬಹಳಷ್ಟು ಸ್ಥಾನದಲ್ಲಿ ಮಕ್ಕಳು ಕೇಳುತ್ತಿದ್ದಾರೆ, ಕೆಲವು ಸ್ಥಾನದಲ್ಲಿ ನೆನಪು ಮಾಡುತ್ತಿದ್ದಾರೆ, ಕೇಳುತ್ತಲೂ ಇದ್ದಾರೆ. ಇದನ್ನು ಕೇಳಿ ಖುಷಿಯಾಗುತ್ತಿದೆ. ವಿಜ್ಞಾನದ ಈ ಸಾಧನಗಳು ವಾಸ್ತವಿಕವಾಗಿ ನಿಮ್ಮ ಸುಖಕ್ಕಾಗಿಯೇ ಇದೆ. 4 ಕಡೆಯ ಸರ್ವ ಖಜಾನೆಗಳಿಂದ ಸದಾ ಸಂಪನ್ನ ಮಕ್ಕಳಿಗೆ ಸದಾ ಖುಷಿಯ ಅದೃಷ್ಟವುಳ್ಳ ಖುಷಿಯಿಂದ ಹರಡಿರುವ ಚೆಹರೆ ಹಾಗೂ ಚಲನೆಯಿಂದ ಖುಷಿಯ ಆಶ್ರಯವನ್ನು ಕೊಡುವಂತಹ ವಿಶ್ವ ಕಲ್ಯಾಣಕಾರಿ ಮಕ್ಕಳಿಗೆ ಸದಾ ಮನಸ್ಸಿನ ಮಾಲೀಕರಾಗಿ ಏಕಾಗ್ರತೆಯ ಶಕ್ತಿಯ ಮೂಲಕ ಮನಸ್ಸನ್ನು ಕಂಟ್ರೋಲ್ ಮಾಡುವಂತಹ ಮಂಜೀತ್ ಜಗಜೀತ್ ಮಕ್ಕಳಿಗೆ ಸದಾ ಬ್ರಾಹ್ಮಣ ಜೀವನದ ವಿಶೇಷತೆ, ಪವಿತ್ರತೆಯ ವ್ಯಕ್ತಿತ್ವ ಉಳ್ಳಂತಹ ಶ್ರೇಷ್ಠ ಬ್ರಾಹ್ಮಣ ಆತ್ಮ ಸದಾ ಡಬಲ್ ಲೈಟ್ ಆಗಿ ಫರಿಷ್ಠಾ ಜೀವನದಲ್ಲಿ ಬ್ರಹ್ಮ ತಂದೆಯನ್ನು ಅನುಸರಿಸುವಂಥವರಿಗೆ, ಇಂತಹ ಬ್ರಹ್ಮ ತಂದೆಯ ಸಮಾನ ಮಕ್ಕಳಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. 4 ಕಡೆಯಲ್ಲಿ ಕೇಳುವಂಥವರು ನೆನಪು ಮಾಡುವಂತಹ ಸರ್ವ ಮಕ್ಕಳಿಗೂ ಸಹ ಬಹಳ 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 ಹೃದಯಪೂರ್ವಕ ಆಶೀರ್ವಾದದೊಂದಿಗೆ ನೆನಪು, ಪ್ರೀತಿ ಹಾಗೂ ಸರ್ವರಿಗೂ ನಮಸ್ತೆ. ವರದಾನ: ಸಾಕಾರ ತಂದೆಯನ್ನು ಫಾಲೋ ಮಾಡಿ ನಂಬರ್ 1 ತೆಗೆದುಕೊಳ್ಳುವಂತಹ ಸಂಪೂರ್ಣ ಫರಿಷ್ಠಾ ಭವ. ನಂಬರ್ 1 ಬರುವ ಸಹಜ ಸಾಧನವಾಗಿದೆ. ಯಾರು ನಂಬರ್ 1 ಬ್ರಹ್ಮ ತಂದೆಯಾಗಿದ್ದಾರೆ ಅವರೊಬ್ಬರನ್ನೇ ನೋಡಿರಿ. ಅನೇಕರನ್ನು ನೋಡುವ ಬದಲಾಗಿ ಒಬ್ಬರನ್ನು ನೋಡಿ ಮತ್ತು ಒಬ್ಬರನ್ನು ಫಾಲೋ ಮಾಡಿ. ನಾವೇ ಫರಿಷ್ಠೆಗಳು ಎನ್ನುವ ಮಂತ್ರ ಪಕ್ಕಾ ಮಾಡಿಕೊಳ್ಳಿ. ಆಗ ಅಂತರ ಅಳಿಸಿ ಹೋಗುವುದು. ಸೈನ್ಸ್ನ ಯಂತ್ರ ತಮ್ಮ ಕೆಲಸ ಮಾಡುವುದು ಆರಂಭ ಮಾಡುವುದು ಮತ್ತು ನೀವು ಸಂಪೂರ್ಣ ಫರಿಷ್ಠೆ ದೇವತೆಯಾಗಿ ಹೊಸ ಪ್ರಪಂಚದಲ್ಲಿ ಅವತರಿತವಾಗುತ್ತಾರೆ. ಸಂಪೂರ್ಣ ಫರಿಷ್ಠೆಯಾಗಿ ಅರ್ಥಾತ್ ಸಾಕಾರ ತಂದೆಯನ್ನು ಫಾಲೋ ಮಾಡುವುದು. ಸ್ಲೋಗನ್: ಮಾನದ ಮರ್ಯಾದೆಯ ತ್ಯಾಗದಲ್ಲಿ ಸರ್ವರ ಮಾನನೀಯರಾಗುವುದರ ಭಾಗ್ಯ ಸಮಾವೇಶವಾಗಿದೆ. ತಮ್ಮ ಶಕ್ತಿಶಾಲಿ ಮನಸ್ಸ ಮೂಲಕ ಸಕಾಶ ಕೊಡುವ ಸೇವೆಯನ್ನು ಮಾಡಿರಿ. ಹೇಗೆ ಬಾಪ್ ದಾದಾರವರಿಗೆ ದಯೆ ಬರುತ್ತದೆ ಹಾಗೆಯೇ ನೀವು ಮಕ್ಕಳಿಗೂ ಸಹ ಮಾಸ್ಟರ್ ದಯಾ ಹೃದಯಿಗಳಾಗಿ ಮನ್ಸ ತಮ್ಮ ವೃತ್ತಿಯಿಂದ ವಾಯುಮಂಡಲದ ಮೂಲಕ ಆತ್ಮಗಳಿಗೆ ತಂದೆಯ ಮೂಲಕ ಸಿಕ್ಕಿರುವ ಶಕ್ತಿ ಕೊಡಿ. ಯಾವಾಗ ಸ್ವಲ್ಪ ಸಮಯದಲ್ಲಿ ಇಡೀ ವಿಶ್ವದ ಸೇವೆ ಸಂಪನ್ನ ಮಾಡಬೇಕೋ, ತತ್ವಗಳ ಸಹಿತ ಎಲ್ಲರಿಗೆ ಪಾವನರನ್ನಾಗಿ ಮಾಡಬೇಕೆಂದರೆ ತೀವ್ರಗತಿಯ ಸೇವೆಯನ್ನು ಮಾಡಿ. ಒಳ್ಳೆಯದು. ಓಂ ಶಾಂತಿ.